ವೆಲ್ಕಮ್ ಟು ಜಯೋಪಚಾರ. ಇವತ್ತು ನಾನು ಮಾಡ್ತಾ ಇರೋದು ಗರಿ ಗರಿಯಾಗಿ ಮಸಾಲೆ ವಡೆ. ಅದು ಯಾವ ಥರ ಮಾಡೋದು ಅಂತ, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮಸಾಲೆ ವಡೆಗೆ ಕಡಲೆಬೇಳೆ ನೆನೆಸಿ ತೊಳೆದು ಇಟ್ಕೊಂಡಿದ್ದೆ. ಒಂದು ಬೋಲು, ಇದರಲ್ಲಿ ಒಂದು ಬೋಲ್ ಹಾಕ್ಕೊಂಡಿದ್ದೆ. ಅದರಲ್ಲಿ ಈಗ 2 ಬೋಲ್ ಆಗಿದೆ ನೆಂದ ಮೇಲೆ. ಮತ್ತು ಬೆಳ್ಳುಳ್ಳಿ 1 ಗೆಡ್ಡೆ, ಫುಲ್ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕೋಬೇಕು, ಸಿಪ್ಪೆ ಬಿಡಿಸ್ಕೋಬಾರ್ದು. ಮತ್ತು ಹಸಿಮೆಣ್ಸಿನ್ಕಾಯಿ 7 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಶುಂಠಿ ಇಟ್ಕೊಂಡಿದ್ದೀನಿ, ಒಂದು 10 ಪೀಸು. ಮತ್ತು ಈರುಳ್ಳಿ 1 ಗೆಡ್ಡೆ, ದಪ್ಪದ 1 ಗೆಡ್ಡೆ ಸಣ್ಣಗೆ ಹೆಚ್ಚಿ ಇಟ್ಕೋಬೇಕು. ಸಬ್ಸಿಗೆ ಸೊಪ್ಪು ಅದನ್ನು ಸಣ್ಣಗೆ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಕರಿಬೇವು ಒಂದು 4-5 ಹಿಂಗೆ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೋಬೇಕು. ಇವಾಗ ರುಬ್ಕೊಳ್ಳೋದು ಯಾವುದು ಅಂತ ತೋರಿಸ್ತೀನಿ ನಾನು. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ರುಬ್ಕೊತಾ ಇದ್ದೀನಿ ನಾನು, ಹೆಚ್ಚು ಹಾಕೋದಿಲ್ಲ. ರುಬ್ಬ ಹಾಕಿದ್ರೇ ಟೇಸ್ಟ್ ಬರೋದು ಅಂತ ರುಬ್ಬ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದು ರುಬ್ಬಾಗಿದೆ. ನೈಸ್ಗಿಲ್ಲ, ದಪ್ಪ ರುಬ್ಕೋಬೇಕು. ಇದ್ರ ಜೊತೆಗೇ ನಾನಿವಾಗ ಕಡಲೆಬೇಳೆ ರುಬ್ಬಕ್ಕೆ ಹಾಕ್ಕೊತೀನಿ. ಇದ್ರ ಜೊತೆಗೇ ಕಡಲೆಬೇಳೆ ರುಬ್ಬಕ್ಕೆ 2 ಸರಿ ಹಾಕ್ಕೊತೀನಿ. ಒಂದೇ ಸರಿ ಹಾಕ್ಕೊಳಕ್ಕಾಗಲ್ಲ, 2 ಸರಿ ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ಹಿಂಗೆ ಬರಬೇಕು ಮಸಾಲ ವಡೆಗೆ. ಜಾಸ್ತಿ ನೈಸು ಆಗಬಾರ್ದು, ತುಂಬ ಬೇಳೆನೂ ಇರಬಾರ್ದು, ಅರ್ಧ ಹಿಂಗೆ ರುಬ್ಕೋಬೇಕು. ನೋಡಿ, ಇಷ್ಟು 2 ಸರಿ ಹಾಕ್ಕೊಂಡು ಎಲ್ಲ ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು, ಹೊಂದ್ಕೊಳ್ಳೋ ಥರ. ಮತ್ತು ನೀರೆಲ್ಲ ಏನು ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ತೆಳ್ಳಗಾಗ್ಬಿಡುತ್ತೆ ನೀರು ಹಾಕ್ಕೊಂಡ್ರೆ. ಈರುಳ್ಳಿ ಎಲ್ಲ ನೀರು ಇರುತ್ತಲ್ಲ, ಅದಾಗಿ ನೀರು ಹಾಕ್ಕೊಳ್ಳೋದು ಬೇಡ. ಹಾಗೆ ಗಟ್ಟಿಗೆ ಕಲಿಸ್ಕೊಳ್ಳೋಣ. ನೋಡಿ, ಎಲ್ಲ ಮಸಾಲೆನೂ ರುಬ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಏಕೆಂದರೆ ಮೆಣಸಿನ್ಕಾಯಿ ಅದೆಲ್ಲ ಒಂದು ಸರಿ ಹಾಕ್ಕೊಂಡಿದ್ನಲ್ಲ, ಅದು ಸಪ್ರೇಟಾಗಿರೋದು ಬೇಡ ಅಂತ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕೈಯಾಡಿ ಕಲಿಸ್ಕೊಂಡಾಗ ಮಾತ್ರ ಹೊಂದ್ಕೊಳ್ಳುತ್ತೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದಿದೆ, ವಡೆ ಹಾಕ್ಕೊಳ್ಳೋಣ ಇವಾಗ. ನೋಡಿ, ಇವಾಗ ಯಾವ ಥರ ತಟ್ಟೋದು ಅಂತ ತಟ್ಟಿ ಹಾಕ್ಕೋಬೇಕು ಎಣ್ಣೆಗೆ. ದೊಡ್ಡದಾಗಿ ಬಂದರೂ ಪರವಾಗಿಲ್ಲ, ಚಿಕ್ಕದಾಗಿ ಬಂದರೂ ಪರವಾಗಿಲ್ಲ. ನಿಮ್ಗೆ ಯಾವ ಥರ ಬೇಕೋ ಅದರ ಹಾಕ್ಕೊಳ್ಳಿ. ಬಟ್ ತೆಳ್ಳಗಿರಲಿ, ತೆಳ್ಳಗೆ ತಟ್ಟು ಹಾಕಬೇಕು. ನೋಡಿ, ಈ ಥರ ಬರಬೇಕು. ಈ ಥರ ಬಂದರೆ ತೆಳ್ಳಗೆ ಬರುತ್ತೆ. ನೋಡಿ, ಹಿಂಗೆ ಬರಬೇಕು ವಡೆ. ತೆಳ್ಳಗೆ ಬಂದರೆ ಗರಿಯಾಗಿ ಬರುತ್ತೆ. ಒಳ್ಳೆ ಟೇಸ್ಟ್ ಇರುತ್ತೆ. ನೀವೊಂದು ಸರಿ ಮಾಡ್ಕೊಂಡು ನನಗೆ ಕಮೆಂಟ್ ಮಾಡಿ, ಹೇಗಿದೆ ಟೇಸ್ಟ್, ಹೇಗಿದೆ ಎಲ್ಲ ಹೊಂದ್ಕೊಂಡಂಗೆ ಹಾಕ್ಕೊಂಡಿದ್ದೀರಾ ಅದನ್ನು ಫಸ್ಟ್ ನೋಡ್ಕೋಬೇಕು ನೀವು. ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳೋದು. ನೀವು ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೂ ಮಾಡ್ಕೋಬೋದು, ಇಲ್ಲ ಇದೇ ಥರ ಬೇಕು ಇರಲಿ ಅಂದರೆ ಅದು ಓಕೆ. ಏನು ದೊಡ್ಡದಾಗಾದರೆ 2 ವಡೆ ತಿನ್ನೋ ಅಷ್ಟಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ನಿನಗೆ ವಡೆ ಬರೀ ವಡೆ ತಿನ್ನಕ್ಕೆ ಇಷ್ಟನಾ ಇಲ್ಲ ಪಾಯಸ ಜೊತೆ ತಿನ್ನಕ್ಕೆ ಇಷ್ಟನಾ? ನನಗೆ ಬರೀ ವಡೆ ತಿನ್ನಕ್ಕೆ ಇಷ್ಟ, ನಿನಗೆ ಪಾಯಸ ಜೊತೆ ತಿನ್ನಕ್ಕೆ ಇಷ್ಟ. ಪಾಯಸ ಜೊತೆ ತಿಂದರೆ ಸೂಪರಾಗಿರುತ್ತೆ. ಒಬ್ಬೊಬ್ಬರು ಸಿಹಿ ಖಾರ ಒಟ್ಟಿಗೆ ಇಷ್ಟಪಡೋದಿಲ್ಲ, ಬಟ್ ಒಬ್ಬೊಬ್ಬರು ಇಷ್ಟಪಡ್ತಾರೆ. ಅಲ್ಲ, ನಾನೇ ವಡೆನ ಪಾಯಸದಲ್ಲಿ ತಿಂತ ಯಾರೋ ಅಂತ ಬೈಕೊಳ್ಳೋರು ಹೇಳ್ತಾ ಇದ್ದೀನಿ. ಒಬ್ಬಟ್ಟನ್ನ ಕಾಳುಳ್ಳಿ ಗೊಜ್ಜು ಬರುತ್ತೆ ಗೊತ್ತಾ, ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋರು ಇದ್ದಾರೆ. ನಿಜ, ಅದಂತೂ ಸತ್ಯ. ನಾನೇ ಆಡ್ಕೋತಾ ಇರ್ತೀನಿ ಯಾವಾಗ್ಲೂ, ಏನೋ ಕಾಳುಳ್ಳಿ ಜೊತೆ ತಿಂತೀಯಲ್ಲ ಒಬ್ಬಟ್ಟನ ಅಂತ. ನೀವು ವಡೆ ತಟ್ಕೊಳ್ಳುವಾಗ ಕೈಗೆ ಒಂದು ಸ್ವಲ್ಪ ಒಂಚೂರು ತೆವ ಮಾಡ್ಕೋಬೇಕು, ಇಲ್ಲಾಂದರೆ ಅಂಟುತ್ತೆ ವಡೆ. ಹಿಂಗೆ ಸ್ವಲ್ಪ ತೆವ ಮಾಡಿಕೊಂಡ್ರೆ ವಡೆ ಕೈಗೆ ಅಂಟೋದಿಲ್ಲ. ನೋಡಿ ಹಿಂಗೆ
ಅದಿಷ್ಟು ನೀಟಾಗಿ ಬರ್ತಾಯಿದೆ. ಮತ್ತು ಇನ್ನೊಂದೇನು ಗೊತ್ತಾ, ಕಡಲೆಬೇಳೆ ನೆನೆಸ್ಕೊತೀರಲ್ಲ, ಆವಾಗ ನಾವು ಎಲ್ಲ ಮಸಾಲೆ ಈರುಳ್ಳಿ ಎಲ್ಲ ಹೆಚ್ಕೊಳ್ಳೋ ಅಷ್ಟರಲ್ಲಿ ಅದು ನೆಂದೋಗ್ಬಿಡುತ್ತೆ. ಆವಾಗ ಒಂದು 10 ನಿಮಿಷ ಮುಂಚೆ ಕಡಲೆಬೇಳೆನ ನೆನೆಸ್ಕೊಂಡ್ರೆ ಸಾಕು. ಜಾಸ್ತಿ ನೆನೆಸೋ ಅವಶ್ಯಕತೆ ಏನು ಬೇಡ, ಗಂಟೆಗಟ್ಟಲೆ. ಒಂದು 10-20 ನಿಮಿಷ ಮುಂಚೆ ನೆನೆಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ನೆಂದ್ಬಿಟ್ಟಿರುತ್ತೆ. ಅವಾಗ ನಾವು ರುಬ್ಕೊಳ್ಳೋಕೆ ಕರೆಕ್ಟಾಗಿರುತ್ತೆ. ವಡೆ ಮಾತ್ರ ಸೂಪರಾಗಿ ಬಂದೈತೆ. ನೋಡಿ ಆಯಿತು, ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನಾನು. ವಡೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಹಿಂಗೆ ಬೇಯಿಸ್ಕೋಬೇಕು. ಯಾವುದೇ ಒಂದು ನಾವು ಅಡುಗೆ ಮಾಡಬೇಕಾದ್ರೆ ನಾವು ಇಂಟ್ರೆಸ್ಟ್ ಕೊಡಬೇಕು, ಅದ್ರ ಕಡೆನೇ ಗಮನ ಇರಬೇಕು. ಆವಾಗಾಗಿ ಚೆನ್ನಾಗಿ ಬರುತ್ತೆ ಎಲ್ಲ. ಮತ್ತು ಮನೇಲೇ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಟ್ರೈ ಮಾಡಿರಿ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಏನಕ್ಕೆ ಹಾಕಿದೆ ಗೊತ್ತಾ, ನಾನು ಒಳ್ಳೆ ಟೇಸ್ಟ್ ಕೊಡುತ್ತೆ ವಡೆಗೆ ಅಂತ ಹಾಕಿರೋದು. ಅದನ್ನೆಲ್ಲ ಹಾಕ್ಕೊಂಡ್ರೆ ಮಾತ್ರ ವಡೆಗೆ ಒಳ್ಳೆ ಟೇಸ್ಟ್ ಬರೋದು. ಬಟ್ ಅಂಗಡಿಗಳಲ್ಲಿ ಹೋಟ್ಲುಗಳಲ್ಲೂ ಮಾಡ್ತಾರೆ, ಆ ಥರ ನಾವು ಮನೇಲಿ ಮಾಡ್ದಂಗೆ ಬರಲ್ವಲ್ಲ. ನೋಡಿ ವಡೆ ಎಷ್ಟು ಚೆನ್ನಾಗಿ ಬಂದಿದೆ. ಹಿಂಗೆ ಗರಿ ಗರಿಯಾಗೇ ಬರಬೇಕು. ನಾವು ಮಾಡೋ ಮೆಥಡೆಲ್ಲ ಕರೆಕ್ಟಾಗಿದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಸೂಪರಾಗಿ ಬಂದಿದೆ ನಿಜ, ತುಂಬ ಚೆನ್ನಾಗಿದೆ ವಡೆ. ಗರಿ ಗರಿಯಾಗಿ ಬಂದಿದೆ. ಇನ್ನೂ ಸ್ವಲ್ಪ ಆರಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.